ನಮಸ್ಕಾರ ಫ್ರೆಂಡ್ಸ್, ನಿಮಗೆಲ್ಲ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಫೈನಲ್ ಆಗಿ ನಿಫ್ಟಿ 26,000 ಮಾರ್ಕನ್ನ ಕ್ರಾಸ್ ಆಗಿ ಹೈನ ಮಾಡಿದ್ದು 26,011. ಸೊ ಈ ಮೂಮೆಂಟಮ್ ಬಂದಿದ್ದು ಕೂಡ ಆಫ್ಟರ್ 2:30 ಒಂದು ಕ್ಷಣದಲ್ಲಿ ಇದ್ರ ಮೇಲೆ ಬಂದಿದ್ದು, ಅಲ್ಲಿಂದ ಅಗೇನ್ 100 ಪಾಯಿಂಟ್ಸ್ ಕರೆಕ್ಷನ್ ಕಾಣ್ತು. ಅದೇ ಫೈನಾನ್ಸ್ ನಿಫ್ಟಿನಲ್ಲಿ ನೀವೇನಾದ್ರೂ ಇವತ್ತಿನ ಎಕ್ಸ್ಪೈರಿನಲ್ಲಿ ನೋಡಿದ್ರೆ ಅದು ಡೈರೆಕ್ಟ್ ಆಗಿ 24,900 ಇಂದ 25,036 ವರೆಗೆ ಒನ್ ಸೈಡ್ ಮೂವ್ಮೆಂಟ್ ವಿತಿನ್ 2 to 3 minutes ಅಲ್ಲಿ ಮಾಡಿ, ಅಲ್ಲಿಂದ ಅದೇ ನೆಕ್ಸ್ಟ್ 5 to 10 minutes ಅಲ್ಲಿ ಅಗೇನ್ 24,900 ಹತ್ರ ಬಂತು. ಸೊ ಈ ಮಂತ್ಲಿ ಎಕ್ಸ್ಪೈರಿ ವೀಕ್ ಅಲ್ಲಿ ಇಷ್ಟು ದಿನದ ಬುಲ್ ರನ್ ನಂತರ ಮಾರ್ಕೆಟ್ ಅಲ್ಲಿ ಸೈಡ್ ವೇಸ್ ನೋಡ್ತಾ ಇದೀವಿ, ಹಾಗೂ ಹೈ ವಾಲಟಿಲಿಟಿ ದಿನದಲ್ಲಿ ಯಾವುದೇ ಕ್ಷಣದಲ್ಲಿ ಕೂಡ ಮಾರ್ಕೆಟ್ ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಅದೇ ರೀತಿ ಇವತ್ತಿನ ದಿನದ ಕೊನೆಯಲ್ಲಿ ಮಾರ್ಕೆಟ್ ಅಲ್ಲಿ ಬಂತು. ಸೊ ಈಗ ನಾವು 25th ಸೆಪ್ಟೆಂಬರ್ ಬುಧವಾರ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇದೆ. ಸೊ ಇವತ್ತಿನ ದಿನದ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಕ್ಕಿಂತ ಮುಂಚೆ ಕ್ವಿಕ್ ಆಗಿ ಒಂದು ಬಾರಿ ಆಪ್ಷನ್ ಚೈನ್ ನ ಚೆಕ್ ಮಾಡೋಣ. ಸೊ ನಾವು ಈಗ ನಿಫ್ಟಿ ಆಪ್ಷನ್ ಚೈನ್ ಅಲ್ಲಿ ಇದ್ದೀವಿ. ಸೊ ನಿಫ್ಟಿನಲ್ಲಿ ಈಗ ಯಾವ ಲೆವೆಲ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿದೆ ಅಂತ ನೋಡಿದ್ರೆ, ಇವತ್ತಿನ ದಿನ 24 ಸೆಪ್ಟೆಂಬರ್ 94,000 26,000 ಸೈಕಲಾಜಿಕಲ್ ಹತ್ರ ಬಿಲ್ಟ್ ಆಗಿದೆ. ಸೊ ಇಲ್ಲಿಯೇ ಟೋಟಲ್ ಆಗಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅದು 3,63,000 ಇದೆ. ಸೊ ಇದ್ರ ಮೇಲೆ ನಿಫ್ಟಿ ಹೋಗೋದು ಕಷ್ಟ ಅನ್ಸುತ್ತೆ. ಅದೇ ರೀತಿ ಸಪೋರ್ಟ್ ಅಂತ ಬಂದ್ರೆ 93,000 ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು 25,900 ಹತ್ರ. ಇಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ 2,53,000 ಇದೆ. ಸೊ ನಿಫ್ಟಿಗೆ ಕೆಳಗಡೆ 25,900 ಅಲ್ಲದೆ 800 ಹಾಗೂ 700 ಅಲ್ಲೂ ಸಪೋರ್ಟ್ ಇದಾವೆ. ಸೊ ನಿಫ್ಟಿಗೆ ಕೆಳಗಡೆ ಇಮಿಡಿಯೇಟ್ ಸಪೋರ್ಟ್ಸ್ ಇದಾವೆ, ಆದ್ರೆ ರೆಸಿಸ್ಟೆನ್ಸ್ 26,000. ಸೊ 26,000 ಇಂದ ಅನದರ್ 100 ಪಾಯಿಂಟ್ ಅಂತ ತಗೊಂಡ್ರೆ 26,100 ಕ್ರಾಸ್ ಆದ್ರೆ ಮತ್ತಷ್ಟು ಶಾರ್ಟ್ ಕವರಿಂಗ್ ಟುವರ್ಡ್ಸ್ 26,300 ಅದ್ರ ಮೇಲೆ ಕೂಡ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಸದ್ಯಕ್ಕೆ 26,100 ರೆಸಿಸ್ಟೆನ್ಸ್ ಆಸ್ ಪರ್ ಆಪ್ಷನ್ ಚೈನ್. ಅದನ್ನೇ ನಾವು ಈಗ ಚಾರ್ಟ್ ಅಲ್ಲಿ ಹೋಗಿ ನೋಡಿದ್ರೆ, ನಿಫ್ಟಿ ಕ್ಲೋಸಿಂಗ್ 24 ಸೆಪ್ಟೆಂಬರ್ ಇವತ್ತಿನ ದಿನ 25,940 ಹತ್ರ ಬಂದಿದೆ. ಆಪ್ಷನ್ ಚೈನ್ ಪ್ರಕಾರ ರೆಸಿಸ್ಟೆನ್ಸ್ 26,000 ಆದ್ರೆ ಸಪೋರ್ಟ್ 25,900. ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಕೆಳಗಡೆ 25,800 700 ವರೆಗೆ ಸಪೋರ್ಟ್ಗಳು ಇದಾವೆ. ಸೊ ಇಲ್ಲಿ ನಾವು ನಿಫ್ಟಿನಲ್ಲಿ ಸಪೋರ್ಟ್ ಒಂದು ಟ್ರೆಂಡ್ ಲೈನ್ ನ ಈ ರೀತಿ ಹಾಕೊಂಡ್ರೆ, ನಿಫ್ಟಿ 25,900 ಕೆಳಗಡೆ ಬಂದ್ರೆ ಕೂಡ 800 ಹಾಗೂ 700 ಹತ್ರ ಸಪೋರ್ಟ್ ಇದಾವೆ. ಸೊ ಹಾಗಾಗಿ ನಾವು ನಿಫ್ಟಿನಲ್ಲಿ ಕರೆಕ್ಷನ್ ಬಂದ್ರೆ ಕೂಡ ಹೆಚ್ಚಿನ ಕರೆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಯಾವುದೇ ಲೆವೆಲ್ ಇಂದ ರಿವರ್ಸ್ ಬರ್ಬೋದು, ಹಾಗೂ ಮೇಲೆ 26,000 ನ ಕ್ರಾಸ್ ಆಗಿ ಮೇಲೆ ಬಂದ್ರೆ ಕೂಡ ಅನದರ್ 100 ಪಾಯಿಂಟ್ ವರೆಗೆ ಮೂಮೆಂಟಮ್ ಬಂದು 26,100 ಮೇಲೆ ಮಾತ್ರ ನೆಕ್ಸ್ಟ್ ಶಾರ್ಟ್ ಕವರಿಂಗ್ ಬರುತ್ತೆ. ಆಪ್ಷನ್ ಚಾನೆಲ್ ಕೂಡ ನೋಡಿದ್ವಿ. ಸೊ ಇಲ್ಲಿ ಒಂದು ಫಾಲ್ಸ್ ಬ್ರೇಕ್ಔಟ್ ಆಗಿ ಅಗೇನ್ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ಗಳನ್ನ ನೀವು ಅರ್ಥ ಮಾಡ್ಕೊಂಡು ನಿಮ್ಗೆ ಆದ್ರೆ ಲೆವೆಲ್ಸ್ ಟು ಲೆವೆಲ್ ಟ್ರೇಡ್ ಮಾಡಿ. ಏನಾದ್ರು ಅಪ್ಡೇಟ್ಸ್ ಬೇಕಾಗಿದ್ರೆ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಡ್ತೀವಿ. ಸೊ ನಿಫ್ಟಿ ನನ್ನ ಪ್ರಕಾರ ಬುಧವಾರದ ದಿನ 26,050 ಅಥವಾ 100 ಕೆಳಗಡೆ 25,900 ಇದ್ರ ಕೆಳಗಡೆ ಬಂದ್ರೆ ಇಮಿಡಿಯೇಟ್ ಆಗಿ ಯಾವುದೇ ಲೆವೆಲ್ ಇಂದ ರಿವರ್ಸಲ್ ಕೂಡ ಬರೋ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ ಕೇರ್ಫುಲ್ ಆಗಿ ಅಟ್ಲೀಸ್ಟ್ 25th 26th ಸೆಪ್ಟೆಂಬರ್ ಈ ಮಂತ್ಲಿ ಎಕ್ಸ್ಪೈರಿ ಆಗೋವರೆಗೂ ನಾವು ಕೇರ್ಫುಲ್ ಆಗಿ ಟ್ರೇಡ್ ಮಾಡ್ಬೇಕಾಗುತ್ತೆ. ಯಾವುದೇ ಕ್ಷಣದಲ್ಲಿ ಹೈಯರ್ ವಾಲಟಿಲಿಟಿ ಮೂಮೆಂಟಮ್ ಬರೋ ಚಾನ್ಸಸ್ ಇರ್ತವೆ. ನಾವು ಕೂಡ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ ಶಾರ್ಟ್ ಐರನ್ ಫ್ಲೈ ನ ತಗೊಂಡು ಹೋಗಿದೀವಿ. ಸೊ ಸೈಡ್ ವೇಸ್ ಮಾರ್ಕೆಟ್ ಇರೋದ್ರ ಸಲುವಾಗಿ ನಾವು ಇಂಟ್ರಾಡೇ ನಲ್ಲಿ ಕೂಡ ಹೆಚ್ಚಿನ ಟ್ರೇಡ್ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಏನಾದ್ರೂ ಲೆವೆಲ್ಸ್ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಆದ್ರೆ ಮೇ ಬಿ ನಾವು ಪೊಸಿಷನ್ಸ್ ನ ತಗೋಬಹುದು. ಆ ರೀತಿ ಏನಾದ್ರೂ ಇದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ನೀವು ಇಲ್ಲಿ ಜಾಯ್ನ್ ಆಗಿಲ್ಲ ಅಂದ್ರೆ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬೋದು. ನೀವು ಅದಕ್ಕೆ ಟೆಲಿಗ್ರಾಮ್ ಅಲ್ಲಿ ಟುಡೇಸ್ ಇನ್ವೆಸ್ಟ್ಮೆಂಟ್ ಅಂತ ಸರ್ಚ್ ಮಾಡಿ ಕೂಡ ಜಾಯ್ನ್ ಆಗ್ಬೋದು, ಅಥವಾ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಲಿಂಕ್ ಇರುತ್ತೆ, ಅಲ್ಲಿಂದ ಜಾಯ್ನ್ ಆಗ್ಬೋದು. ಸೊ ಇದು ನಿಫ್ಟಿ ಆಯ್ತು. ಸೊ ನಾಳೆ ಎಕ್ಸ್ಪೈರಿ ಅಂದ್ರೆ 25th ಸೆಪ್ಟೆಂಬರ್ ಎಕ್ಸ್ಪೈರಿ ಇರೋ ಬ್ಯಾಂಕ್ ನಿಫ್ಟಿಗೆ ಬರೋಣ. ಬ್ಯಾಂಕ್ ನಿಫ್ಟಿ ಕೂಡ ಇವತ್ತಿನ ದಿನ ಓನ್ಲಿ 200-250 ಪಾಯಿಂಟ್ ರೇಂಜ್ ಅಲ್ಲಿ ಟ್ರೇಡ್ ಆಯ್ತು. ಇದು ಒಂದು ಕ್ಷಣದಲ್ಲಿ ಬ್ರೇಕ್ಔಟ್ ಅಂತ ಮೇಲೆ ಬಂದಿತ್ತು. ಏನ್ ಅಲ್ಲಿಂದ ಡೈರೆಕ್ಟ್ ಆಗಿ ಡೇ ಲೋನ್ ಕಟ್ ಆಗಿ ಕೆಳಗಡೆ ಬಂದು ಎಂಡ್ ಆಫ್ ದ ಡೇ 53,968 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಈಗ ನಾವು ಬ್ಯಾಂಕ್ ನಿಫ್ಟಿ ಎಕ್ಸಾಕ್ಟ್ ಲೆವೆಲ್ ನೋಡೋಕ್ಕಿಂತ ಮುಂಚೆ ಆಪ್ಷನ್ ಚೈನ್ ಒಂದು ಬಾರಿ ಚೆಕ್ ಮಾಡೋಣ. ಇನ್ನು ಬ್ಯಾಂಕ್ ನಿಫ್ಟಿ ಆಪ್ಷನ್ ಚೈನ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು ಅದು 90,000 54,000 ಹತ್ರ. ಅದೇ ರೀತಿ ಪುಟ್ ಸೈಡ್ ಅಲ್ಲೂ 54,000
ಅದೇ 54,000 ಸ್ಟ್ರೈಕ್ ಪ್ರೈಸ್ ಹತ್ರ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 1,95,000 ಈ ಕಡೆ 2,19,000. ಸೊ ಬ್ಯಾಂಕ್ ನಿಫ್ಟಿ ಕೂಡ ಆಲ್ಮೋಸ್ಟ್ ನಿಯರ್ 54,000 ಹತ್ರನೇ ಕ್ಲೋಸ್ ಆಗಿದೆ. ಏನಾದ್ರೂ ನ್ಯೂಸ್ ಇಂದ ಬ್ಯಾಂಕ್ ನಿಫ್ಟಿ ಮೇಲೆ ಬಂದ್ರೆ ಕೂಡ 54,500 ಹತ್ರ ನೆಕ್ಸ್ಟ್ ರೆಸಿಸ್ಟೆನ್ಸ್ ಇದೆ. ಸಪೋರ್ಟ್ 1,91,000 ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 53,500 ಹತ್ರ ಬರ್ತಾ ಇದೆ. ಸೊ ಇದು 500 ಪಾಯಿಂಟ್ಸ್ ದೂರದ ರೇಂಜ್ ಒಳಗಡೆನೆ 54,000 ಸರೌಂಡಿಂಗ್ ಗೆ ಟ್ರೇಡ್ ಮಾಡೋ ಲಕ್ಷಣಗಳು ತುಂಬಾನೇ ಇದಾವೆ. ನ್ಯೂಸ್ ಬೇಸ್ಡ್ ಏನಾದ್ರು ಡೇಟಾ ಚೇಂಜ್ ಆದ್ರೆ ಅದು ಡೈರೆಕ್ಟ್ ಆಗಿ ಆಪ್ಷನ್ ಚಾನೆಲ್ ರಿಫ್ಲೆಕ್ಟ್ ಆಗುತ್ತೆ. ಸೊ ಅದ್ರ ಬೇಸ್ ಮೇಲೆನೆ ನಾವು ಇಂಟ್ರಾಡೇ ನಲ್ಲಿ ಬೇರೆ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಸದ್ಯಕ್ಕೆ ಮಾತ್ರ ಬ್ಯಾಂಕ್ ನಿಫ್ಟಿ ಸೈಡ್ ವೇಸ್ ಹೋಗೋ ಚಾನ್ಸಸ್ ತುಂಬಾನೇ ಇದೆ. ಸೊ ನಾವಿನ್ನು ಚಾರ್ಟ್ ಅಲ್ಲಿ ಬಂದ್ರೆ ಕೂಡ ಬ್ಯಾಂಕ್ ನಿಫ್ಟಿ ರೇಂಜ್ ಮೇಲೆ 54,300 ಅಂತ ತಗೊಳ್ಳೋಣ. ಅದು ಕೆಳಗಡೆ ಸಪೋರ್ಟ್ 53,700. ಸೊ ಮ್ಯಾಕ್ಸಿಮಮ್ ಈ ರೇಂಜ್ ಒಳಗಡೆನೆ ಟ್ರೇಡ್ ಆಗಿ ನಿಯರ್ 54,000 ಬ್ಯಾಂಕ್ ನಿಫ್ಟಿ ಮಂತ್ಲಿ ಎಕ್ಸ್ಪೈರಿ ಆಗ್ಬೋದು. ಇನ್ನು ಏನಾದರೂ ಹೆಚ್ಚಿನ ಅಪ್ಡೇಟ್ಸ್ ಇದ್ರೆ ಅದನ್ನ ನಾವು ಮಾರ್ಕೆಟ್ ಅವರ್ಸ್ ಅಲ್ಲಿ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಡ್ತೀವಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.